ಎಕ್ಸ್ಪ್ಲೈನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಈಥಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಸ್. ಸೊ ಇದು ನಿಮಗೆ 5 ಮಾರ್ಕ್ಸ್ಗೆ ಕೇಳುವಂತಹ ಕ್ವೆಶನ್ನು, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಕೂಡ. ಸೊ ಮೊಲಾಸಸ್ನ ಯೂಸ್ ಮಾಡಿಕೊಂಡು ಹೇಗೆ ಈಥಲ್ ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಇದರಲ್ಲಿ ಮೇಜರಾಗಿ 4 ಸ್ಟೆಪ್ಸ್ಗಳಿದೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಡೈಲ್ಯೂಷನ್, ಸೆಕೆಂಡ್ ಒನ್ ಅಡಿಷನ್ ಆಫ್ ಅಮೋನಿಯಂ ಸಾಲ್ಟ್ಸ್ ಆ್ಯಂಡ್ ಅಸಿಡಿಫಿಕೇಷನ್, ನೆಕ್ಸ್ಟ್ ಒನ್ ಫರ್ಮೆಂಟೇಷನ್, ನೆಕ್ಸ್ಟ್ ಒನ್ ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಸೊ ಫಸ್ಟ್ ಒನ್ ಇಸ್ ಡೈಲ್ಯೂಷನ್. ಹೆಸರಲ್ಲೇ ಇದೆ ಡೈಲ್ಯೂಷನ್. ಸೊ ಡೈಲ್ಯೂಷನ್ ಅಂತ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಈಗ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಆ್ಯಂಡ್ ಡೈಲ್ಯೂಟೆಡ್ ಆ್ಯಸಿಡ್ ಅಂತ ಹೇಳಿರ್ತಾರೆ, ಹೌದಾ. ಸೊ ಡೈಲ್ಯೂಟೆಡ್ ಆ್ಯಸಿಡಲ್ಲಿ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಅದ್ರ ಕಾನ್ಸಂಟ್ರೇಷನ್ ಲೆವೆಲ್ನ ಕಮ್ಮಿ ಮಾಡಿರ್ತಾರೆ. ಓಕೆ, ಸೊ ಇಲ್ಲೂ ಕೂಡ ಡೈಲ್ಯೂಷನ್ ಮಾಡ್ತಾಯಿದ್ವಿ. ಏನನ್ನು ಡೈಲ್ಯೂಷನ್ ಮಾಡ್ತಾಯಿದ್ವಿ? ಮೊಲಾಸಸ್, ಹೌದಾ. ಸೊ ಈಥಲ್ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ತಿರೋದು ಮೊಲಾಸಸ್ಸಿಂದ. ಸೊ ಮೊಲಾಸಸ್ ಅಂದರೆ ಏನು? ಸೊ ಶುಗರ್ ಕೇನ್ ಜ್ಯೂಸ್ ಅಥವಾ ಏನು ಕಬ್ಬಿನ ಹಾಲು ಅಂತ ಏನು ಹೇಳ್ತೀವಿ, ಸೊ ಅದನ್ನು ಮೊಲಾಸಸ್ ಅಂತ ಕರಿತೀವಿ. ಸೊ ಇದನ್ನು ವಾಟರ್ನ ಯೂಸ್ ಮಾಡಿಕೊಂಡು ಡೈಲ್ಯೂಟ್ ಮಾಡಬೇಕು. ಎಷ್ಟು ಡೈಲ್ಯೂಟ್ ಮಾಡಬೇಕು? ಸೊ ಅದರಲ್ಲಿರುವಂಥ ಶುಗರ್ನ ಕಾನ್ಸಂಟ್ರೇಷನ್ 10%ಗೆ ರೆಡ್ಯೂಸ್ ಆಗಬೇಕು. ಸೊ ಅಷ್ಟು ನೀವು ಡೈಲ್ಯೂಷನ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ಅಡಿಷನ್ ಆಫ್ ಅಮೋನಿಯಂ ಸಾಲ್ಟ್ಸ್ ಆ್ಯಂಡ್ ಅಸಿಡಿಫಿಕೇಷನ್. ಸೊ ಈ ಡೈಲ್ಯೂಟೆಡ್ ಮೊಲಾಸಸ್ ಏನಿದೆ ಇದಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಅಮೋನಿಯಂ ಸಲ್ಫೇಟ್ ಅಥವಾ ಫಾಸ್ಫೇಟನ್ನು ಆ್ಯಡ್ ಮಾಡಬೇಕು. ಸೊ ಇದು ಈಸ್ಟಿಗೆ ಫುಡ್ಡಾಗಿ ಆ್ಯಕ್ಟ್ ಮಾಡುತ್ತೆ. ಫರ್ದರ್ ಇದನ್ನು ಅಸಿಡಿಫಿಕೇಷನ್ ಮಾಡಬೇಕಾಗತ್ತೆ. ಸೊ ಅಸಿಡಿಫಿಕೇಷನ್ ಹೇಗೆ ಮಾಡ್ತೀರಾ? ಬೈ ಯೂಸಿಂಗ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡಿಕೊಂಡು ಅಸಿಡಿಫಿಕೇಷನ್ ಮಾಡ್ತೀರಾ. ಸೊ ಅಸಿಡಿಫಿಕೇಷನ್ ಮಾಡೋದ್ರಿಂದ ಏನು ಉಪಯೋಗ ಅಂತ ನೋಡೋದಾದರೆ, ಸೊ ಇದು ಅನ್ಡಿಸೈರಬಲ್ ಬ್ಯಾಕ್ಟೀರಿಯಾ ಏನು ಗ್ರೋತ್ ಆಗುತ್ತೆ, ಸೊ ಅದನ್ನು ಪ್ರಿವೆಂಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪು ಫರ್ಮೆಂಟೇಷನ್. ಸೊ ಫರ್ಮೆಂಟೇಷನ್ ಏನು ಮಾಡ್ತಾರೆ? ಈ ಡೈಲ್ಯೂಟೆಡ್ ಮೊಲಾಸಸ್ ಸೊಲ್ಯೂಷನ್ ಏನಿದೆ, ಸೊ ಇದನ್ನು ಒಂದು ಲಾರ್ಜ್ ಫರ್ಮೆಂಟೇಷನ್ ಟ್ಯಾಂಕಲ್ಲಿ ತಗೊಳ್ತಾರೆ. ಸೊ ಅದಕ್ಕೆ ಒಂದಿಷ್ಟು ಸ್ಮಾಲ್ ಅಮೌಂಟ್ ಆಫ್ ಈಸ್ಟ್ ಕೂಡ ಆ್ಯಡ್ ಮಾಡ್ತಾರೆ. ಸೊ ಈ ಲಾರ್ಜ್ ಫರ್ಮೆಂಟೇಷನ್ ಟ್ಯಾಂಕ್ ಅಲ್ಲಿ ಏನು ಸೊಲ್ಯೂಷನ್ ತೊಗೊಂಡಿದ್ದೀವಿ ಅದನ್ನು ಒಂದು 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ನ 2 to 3 ಡೇಸ್ ಹಾಗೆ ಮೇಂಟೈನ್ ಮಾಡಬೇಕು. ಸೊ ಆಗ ಈಸ್ಟಲ್ಲಿ ಇರುವಂಥ ಎನ್ಸೈಮ್ಸ್ಗಳು ಒಂದಿಷ್ಟು ಫರ್ಮೆಂಟೇಷನ್ ರಿಯಾಕ್ಷನ್ನ ಮಾಡುತ್ತೆ. ಸೊ ಅದರಲ್ಲಿ ಮೇಜರಾಗಿ 2 ರಿಯಾಕ್ಷನ್ಸ್ಗಳಾಗುತ್ತೆ. ಸೊ ಫಸ್ಟು ಇನ್ವರ್ಟೇಸ್ ಅನ್ನುವಂಥ ಒಂದು ಎನ್ಸೈಮ್ ಇದೆ. ಸೊ ಅದು ಸುಕ್ರೋಸ್, ಅಂದರೆ ನಮ್ಮ ಶುಗರ್ ಕೇನ್ ಜ್ಯೂಸಲ್ಲಿ ಇರುವಂಥ ಸುಕ್ರೋಸನ್ನು ಹೈಡ್ರೋಲೈಸ್ ಮಾಡಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಎನ್ಸೈಮ್ ಇನ್ವರ್ಟೇಸ್. ಸೊ ಅದಾದ ನಂತರ ಇನ್ನೊಂದು ಎನ್ಸೈಮ್ ಇದೆ, ದಟ್ ಈಸ್ ಝೈಮೇಸ್. ಸೊ ಈ ಝೈಮೇಸು ಗ್ಲೂಕೋಸ್ ಮತ್ತು ಫ್ರಕ್ಟೋಸನ್ನು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಮಗೇನು ಫರ್ಮೆಂಟೆಡ್ ಲಿಕ್ವಿಡ್ ಸಿಗುತ್ತಲ್ವಾ, ಸೊ ಅದನ್ನು ವಾಶ್ ಅಂತ ಕರೀತಾರೆ. ಸೊ ಇದರಲ್ಲಿ 10 to 15% ಅಷ್ಟು ಆಲ್ಕೋಹಾಲ್ ಇರುತ್ತೆ. ಸೊ ಫೋರ್ತ್ ಸ್ಟೆಪ್ಪು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್. ಸೊ ಇಲ್ಲಿ ಏನು ವಾಶ್ ಸಿಕ್ಕಿದೆ ಅಲ್ವಾ, ಸೊ ಅದನ್ನು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡ್ತಾರೆ. ಸೊ ಆಗ ನಮಗೆ ರೆಕ್ಟಿಫೈಡ್ ಸ್ಪಿರಿಟ್ ಸಿಗುತ್ತೆ. ಸೊ ಈ ರೆಕ್ಟಿಫೈಡ್ ಸ್ಪಿರಿಟಲ್ಲಿ 95.5% ಅಷ್ಟು ಆಲ್ಕೋಹಾಲ್ ಪ್ರೆಸೆಂಟ್ ಇರುತ್ತೆ. ಸೊ ಇದಿಷ್ಟು ಕೂಡ ಮ್ಯಾನುಫ್ಯಾಕ್ಚರ್ ಆಫ್ ಈಥಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಸ್.